ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲೆನಾಡು ಸವಿರುಚಿ. ಮಕ್ಕಳಲ್ಲಿ ಕ್ಯಾಲ್ಶಿಯಂ ಕೊರತೆ ಇದ್ದರೆ ಅಥವಾ ಪ್ರೋಟೀನ್ ಕೊರತೆ ಇದ್ದರೆ ಈ ರೀತಿಯಾಗಿ ಒಂದು ಲಡ್ಡುನ ಮಾಡಿಕೊಡಿ. ಅವರ ಎಲ್ಲ ಆರೋಗ್ಯ ಸಮಸ್ಯೆನೂ ಕೂಡ ದೂರ ಆಗುತ್ತೆ. ನಮಗೆ ಅಂದರೆ ನಮ್ಮಂಥ ಮಹಿಳೆಯರಿಗೆ ತುಂಬ ಸುಸ್ತು ಆಯಾಸ ಆಗ್ತಾ ಇರುತ್ತೆ. ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಈ ರೀತಿಯಾಗಿ ನಾವು ಒಂದು ಲಡ್ಡುನ ತಿಂದು ಸ್ವಲ್ಪ ಹಾಲು ಅಥವಾ ನೀರನ್ನು ಕುಡಿದ್ರೆ ತುಂಬ ಬೆನಿಫಿಟ್ಸ್ ಇದೆ. ಇದನ್ನ ಮಾಡೋದಕ್ಕೆ ನಾನು 1 ಕಪ್ ಆಗುವಷ್ಟು ಬಾದಾಮ್, 3/4 ಕಪ್ ಆಗುವಷ್ಟು ಎಳ್ಳು ಮತ್ತು 3/4 ಕಪ್ ಆಗುವಷ್ಟು ಶೇಂಗಾ ಮತ್ತು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಪಿಸ್ತಾ, ಗೋಡಂಬಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಖರ್ಜೂರನ ತಗೊಂಡಿದ್ದೀನಿ. ಮೊದಲು ಬಾದಾಮನ್ನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಶೇಂಗಾನ ಹುರ್ಕೊಳ್ಬೇಕು. ಬಾದಾಮ್ ಕಟ್ ಮಾಡುವಷ್ಟರಲ್ಲಿ ಶೇಂಗಾನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸಿಪ್ಪೆ ಎಲ್ಲ ಕಪ್ಪಾಗಬೇಕು, ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕನೂ ಇದನ್ನ ಹುರ್ಕೊಳ್ಬೇಕು. ಇದಾಗಿದೆ. ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದರ ಮೇಲಿನ ಸಿಪ್ಪೆನೆಲ್ಲ ತಕ್ಕೊಳ್ಬೇಕು. ಅಂದರೆ ಪೂರ್ತಿಯಾಗಿ ಸಿಪ್ಪೆ ಹೋಗಬೇಕು ಅಂತೇನಿಲ್ಲ, ಸ್ವಲ್ಪ ಆದರೂ ಈ ರೀತಿಯಾಗಿ ಹೋಗಬೇಕು. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪಲ್ಸ್ ಮೋಡಲ್ಲಿ ಇದನ್ನ ರುಬ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ನುಣ್ಣಗಾಗಬಾರ್ದು, ಸ್ವಲ್ಪ ತರಿಯಾಗಿಯೇ ಇರಬೇಕಾಗತ್ತೆ. ಹಾಗಾಗಿ ಇದನ್ನ ಪಲ್ಸ್ ಮೋಡಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಎಳ್ಳನ್ನು ಕೂಡ ಅಷ್ಟೇ ಚಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕು. ಎಳ್ಳು ಹುರಿದಾಗುವಷ್ಟರಲ್ಲಿ ಪಿಸ್ತಾನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಬಾದಾಮನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಿಸ್ತಾನು ಕೂಡ ಅಷ್ಟೇ 1ರಲ್ಲಿ 3 ಭಾಗ ಅಥವಾ 4 ಭಾಗ ಆದರೆ ಸಾಕಾಗುತ್ತೆ. ತುಂಬ ಚಿಕ್ಕದಾಗಬೇಕು ಅಂತೇನಿಲ್ಲ. ಈ ರೀತಿಯಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಎಳ್ಳು ಕೂಡ ಚಟಪಟ ಅಂತ ರೆಡಿಯಾಗಿತ್ತು. ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಖರ್ಜೂರನ ಈ ರೀತಿಯಾಗಿ ಬೀಜನ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಈ ರೀತಿಯಾಗಿ ಎಲ್ಲ ಖರ್ಜೂರನು ಬೀಜನ ತೆಗೆದಿಟ್ಕೊಂಡಾದಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಬೇಕು. ಸ್ವಲ್ಪನೇ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಆಗಬೇಕು. ಈ ಥರ ಆಗಿದೆ. ಈಗ ನಾನು ಎಲ್ಲ ಐಟಮ್ಸ್ನೂ ಹುರ್ಕೊಳ್ತಾ ಇದ್ದೀನಿ. ಮೊದಲು ಬಾದಾಮನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದರ ಬೆನಿಫಿಟ್ಸ್ ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಘಮ ಬರಬೇಕು. ಅಲ್ಲಿ ತನಕನೂ ಇದನ್ನ ಹುರ್ಕೊಳ್ಬೇಕು. ನೋಡಿ, ಇದಾಗಿದೆ. ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತೆ ಅದೇ ಬಾಣಲಿನಲ್ಲಿ 2 ಸ್ಪೂನ್ ತುಪ್ಪನ ಹಾಕಿ ಅದಕ್ಕೆ ಗೋಡಂಬಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಅಷ್ಟೇ ಇದೇ ರೀತಿಯಾಗಿಯೇ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬಾರ್ದು, ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಹುರ್ಕೊಳ್ಳೋದ್ರಿಂದ ಸೀದ್ ಹೋಗಲ್ಲ, ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಕೂಡ ರೆಡಿಯಾಗಿದೆ. ಇದನ್ನು ಕೂಡ ಬಾದಾಮ್ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಪಿಸ್ತಾನು ಕೂಡ ಅಷ್ಟೇ 2 ಸ್ಪೂನ್ ತುಪ್ಪನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಎಲ್ಲದಕ್ಕೂ ಕೂಡ 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದನೂ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಪಿಸ್ತಾ ಕೂಡ ರೆಡಿಯಾಗಿದೆ. ಅದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿನೂ ಕೂಡ ಅಷ್ಟೇ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಅದು ಉಬ್ಬಿ ಬರುತ್ತಲ್ವ, ಅಲ್ಲಿ ತನಕನೂ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಆಗಿದೆ. ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸ್ಕೊಳ್ಬೋದು. ಅಂದರೆ ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಈ ಥರದ್ದೆಲ್ಲನೂ ಕೂಡ ಬೇಕಾದರೆ ಸೇರಿಸ್ಕೊಳ್ಬೋದು. ಅಥವಾ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ರೂ ಕೂಡ ಸಾಕಾಗುತ್ತೆ. ಒಂದು ದಪ್ಪ ತಳ ಇರುವಂತಹ ಪಾತ್ರೆನ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ತುಪ್ಪನ ಹಾಕಿ, ತುಪ್ಪ ಬಿಸಿ ಆದಮೇಲೆ ಖರ್ಜೂರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಖರ್ಜೂರನ ಚೆನ್ನಾಗಿ ಈ ಥರ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ಉಳಿದಿರುವಂತಹ ನಾವು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಈಗಂತೂ ಬೇಗ ಪೀರಿಯಡ್ಸ್ ಆಗ್ತಾಯಿದೆ ಮಕ್ಕಳಿಗೆ. ಅಂಥವರಿಗೆ ಇದನ್ನ ಕೊಟ್ಟರೆ ಅವರ ರಕ್ತಹೀನತೆಯೂ ಕೂಡ ಕಡಿಮೆ ಆಗುತ್ತೆ. ಪ್ರೋಟೀನು, ಕ್ಯಾಲ್ಶಿಯಮು ಎಲ್ಲನೂ ಕೂಡ ಸಿಗುತ್ತೆ. ಅಥವಾ ನಾವು ಮೊದಲೇ ಈ ರೀತಿ ಲಡ್ಡುಗಳನ್ನು ಮಾಡಿಕೊಡ್ತಾ ಇದ್ದರೆ ಬೇಗ ಪೀರಿಯಡ್ಸ್ ಆಗೋದನ್ನು ಕೂಡ ತಡಿಬೋದು. ಹಾಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಥರ ಶೇಂಗಾನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ನಮ್ಮ ಹೆಣ್ಮಕ್ಳಿಗೆ ನಾವು ಮಕ್ಕಳಿಗೆ ಹೋಮ್ವರ್ಕು ಹಾಗೆ ಮಕ್ಕಳಿಗೆ ಟಿಫಿನು ಅದು ಇದು ಮನೆ ಕೆಲಸ ಅಂತ ತುಂಬಾ ಸುಸ್ತಾಗಿರುತ್ತೆ. ಒಂದೊಂದು ಟೈಮ್ ಅಂತೂ ಸಿಕ್ಕಾಪಟ್ಟೆ ಆಯಾಸ ಥರ ಆಗಿಬಿಡುತ್ತೆ. ಸುಸ್ತು ಆಯಾಸ ಎಲ್ಲ ಇರುವಾಗ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅಂಥ ಟೈಮಲ್ಲಿ ಈ ರೀತಿಯಾಗಿ ನಾವು ಈ ಥರ ಲಡ್ಡು ರೆಸಿಪಿನ ಮಾಡಿಟ್ಕೊಂಡ್ಬಿಟ್ರೆ ಡೈಲಿ ಒಂದೊಂದು ಲಡ್ಡು ತಿಂದರೂ ಕೂಡ ನಮ್ಮ ಸುಸ್ತು ಆಯಾಸ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ. ನೋಡಿ ಇದಾಗಿದೆ. ಇದನ್ನು ಈ ಥರ ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ಕೈಯಲ್ಲೇ ಈ ಥರ ಎಲ್ಲನೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖರ್ಜೂರದ ಜೊತೆ ಈ ಥರ ಡ್ರೈ ಫ್ರೂಟ್ಸ್ಗಳೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಥರ ಮಾಡಿಟ್ಕೊಂಡಿದ್ದೀನಿ. ನಾನು ತಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ತಗೊಂಡ್ರೆ ಸುಮಾರು 40 ಉಂಡೆಗಳಾಗತ್ತೆ, ಅಷ್ಟು ತಗೊಂಡಿದ್ದೀನಿ ನಾನು. ಈ ಥರ ಡೈಲಿ ಮಕ್ಕಳಿಗೆ ಸ್ಕೂಲ್ಗೆ ಸ್ನ್ಯಾಕ್ಸ್ ಟೈಮಿಗೆ ಅಂತ ಒಂದೊಂದು ಕೊಟ್ಟು ಕಳಿಸ್ಬೋದು. ಅವರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಅಂದರೆ ಅವರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾನು ಮಕ್ಕಳಿಗೆ ಈ ರೀತಿಯಾಗಿ ಉಂಡೆನ ಆವಾಗವಾಗ ಮಾಡಿಕೊಡ್ತಾ ಇರ್ತೀನಿ. ಬರೀ ಮಕ್ಕಳಿಗಷ್ಟೇ ಅಲ್ಲ, ನಾನು ಕೂಡ ಡೈಲಿ ಈ ರೀತಿಯಾಗಿ ಒಂದೊಂದು ಉಂಡೆನ ತಿಂದ್ಕೊಳ್ತೀನಿ. ಮನೆಯಲ್ಲೇ ನಾವು ಈ ರೀತಿ ಡ್ರೈ ಫ್ರೂಟ್ಸ್ ಲಡ್ಡುಗಳನ್ನೆಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೂ ಕೂಡ ಒಳ್ಳೆಯದು ಮತ್ತು ಮಕ್ಕಳಿಗೂ ಕೂಡ ಒಳ್ಳೆಯದು. ಹಾಗೆ ಮನೆಯಲ್ಲೇ ಹಸು ಇರೋದ್ರಿಂದ ಮಕ್ಕಳಿಗೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗ ಈ ರೀತಿ ಒಂದೊಂದು ಲಡ್ಡುನ ಕೊಟ್ಟು ಹಸುವಿನ ಹಾಲನ್ನು ಈ ರೀತಿ ಕಾಯಿಸಿ ಕೊಟ್ಟು ಅವರಿಗೆ ಸ್ಕೂಲಿಗೆ ಕಳಿಸ್ತೀನಿ. ಅವರು ತಿಂದ್ಕೊಂಡು ಸ್ಕೂಲಿಗೆ ಹೋಗ್ತಾರೆ. ಹಾಗೆ ನಮ್ಮ ಮಕ್ಕಳ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಆದಷ್ಟು ಅವರಿಗೆ ಈ ರೀತಿ ಆಹಾರಗಳನ್ನು ಕೊಡ್ತಾ ಬಂದರೆ ಮತ್ತು ಅವರಿಗೆ ಡೈಲಿ ಒಂದು ಅರ್ಧ ಗಂಟೆ ಆಗುವಷ್ಟು ಬೆಳಿಗ್ಗೆ ವ್ಯಾಯಾಮಗಳನ್ನೆಲ್ಲ ಮಾಡಿಸ್ತಾ ಬಂದರೆ ಅವರು ಚೆನ್ನಾಗಿರ್ತಾರೆ. ಹಾಗೆ ಸಣ್ಣ ಚಿಕ್ಕ ವಯಸ್ಸಿನಲ್ಲೇ ಬೇಗ ಪೀರಿಯಡ್ಸ್ ಆಗೋದು ಕೂಡ ತಡಿಬಹುದು. ಈ ಥರ ನಾವು ಹೆಲ್ದಿಯಾಗಿರುವಂತಹ ಆಹಾರನ ಮನೆಯಲ್ಲೇ ಮಾಡ್ಕೊಳ್ತಾ ಬಂದರೆ. ಹಾಗೆ ಈ ಲಡ್ಡುನ ಸುಮಾರು 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು, ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ಈ ರೀತಿ ಸ್ಟೀಲ್ ಡಬ್ಬದಲ್ಲಿ ತುಂಬಿಟ್ಕೊಂಡ್ಬಿಟ್ರೆ 1 ತಿಂಗಳ ನಾವು ಇದನ್ನ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ಒಮ್ಮೆ ಸ್ವಲ್ಪ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಡ್ರೈ ಫ್ರೂಟ್ಸ್ ಲಡ್ಡುನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.